ಎಲ್ಲರಿಗೂ ನಮಸ್ಕಾರ. ಶೋಭಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ವಡೆ ಮಾಡುತ್ತೇನೆ. ಬಹಳ ರುಚಿಯಾಗಿರುತ್ತದೆ. ನೀವು ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 1 ಕಪ್ಪು ಜೋಳದ ಹಿಟ್ಟು, 1 ಕಪ್ಪು ಗೋಧಿ ಹಿಟ್ಟು, 1/4 ಕಪ್ಪು ಕಡಲೆ ಹಿಟ್ಟು, 1/4 ಕಪ್ಪು ಉದ್ದಿನ ಹಿಟ್ಟು ಮತ್ತು ಸ್ವಲ್ಪ ಇಂಗು, ಅರಿಶಿನ ಪುಡಿ ಮತ್ತು ಜೀರಿಗೆ, ಅಜವಾನವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪವೇ ನೀರನ್ನು ಹಾಕಿ ಗಟ್ಟಿಯಾಗಿ ನಾದಿಕೊಳ್ಳಬೇಕು. ಆದಷ್ಟು ಗಟ್ಟಿಯಾಗಿ ನಾದಿಕೊಳ್ಳಬೇಕು, ಏಕೆಂದರೆ ಇದನ್ನು 8 ತಾಸು ಇಡುವುದರಿಂದ ಮೃದುವಾಗುವುದು. ಆದ್ದರಿಂದ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ನಾದಿಕೊಳ್ಳಬೇಕು. ಈ ರೀತಿ ನಾದಿಕೊಂಡು ಮೇಲೆ ಸ್ವಲ್ಪ ನೀರನ್ನು ಹಚ್ಚಿ ಮೇಲೆ ಮುಚ್ಚಳ ಮುಚ್ಚಿ ಓವರ್ನೈಟ್ ಇಡಬೇಕು. ಈಗ ಹಿಟ್ಟು 8 ತಾಸು ಆಗಿದೆ. ಈಗ ಅದಕ್ಕೆ ಮಸಾಲೆ ಮಾಡಲು ಒಂದು ಮಿಕ್ಸಿ ಜಾರಿಗೆ 7 ರಿಂದ 8 ಮೆಣಸಿನಕಾಯಿ, ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಧನಿಯಾ ಕಾಳನ್ನು ಹಾಕಿ ತರಿಯಾಗಿ ಇದನ್ನು ಮಿಕ್ಸಿ ಮಾಡಿಕೊಳ್ಳಬೇಕು. ಈ ರೀತಿ ತರಿಯಾಗಿ ಮಿಕ್ಸಿ ಮಾಡಿಕೊಳ್ಳಬೇಕು. ನಂತರ ರಾತ್ರಿ ನಾದಿಟ್ಟಂಥ ವಡೆ ಹಿಟ್ಟಿಗೆ ರುಬ್ಬಿಕೊಂಡ ಮಿಶ್ರಣವನ್ನು ಹಾಕಬೇಕು. ರಾತ್ರಿ ಹಿಟ್ಟಿಗೆ ಉಪ್ಪನ್ನು ಹಾಕಿ ನಾದಬಾರದು, ಹುಳಿ ಬರುವುದು. ಆದ್ದರಿಂದ ಈಗ ಅದಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಉಪ್ಪನ್ನು ಹಾಕಿ ರುಬ್ಬಿದ ಮಿಶ್ರಣವನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿಕೊಂಡು ಮೃದುವಾಗಿ ಇದನ್ನು ನಾದಿಕೊಳ್ಳಬೇಕು. ಈ ರೀತಿ ಮೃದುವಾಗಿ ನಾದಿಕೊಂಡು ನಂತರ ಅದಕ್ಕೆ ಕಟ್ ಮಾಡಿದ ಕೊತ್ತಂಬರಿ ಮತ್ತು ಕರಿಬೇವನ್ನು ಹಾಕಿ ಮತ್ತೆ ಎಲ್ಲ ಹಿಟ್ಟಿಗೂ ಚೆನ್ನಾಗಿ ಮಿಕ್ಸ್ ಆಗುವ ಹಾಗೆ ಇದನ್ನು ನಾದಿಕೊಳ್ಳಬೇಕು. ಈ ರೀತಿ ನಾದಿಕೊಳ್ಳಬೇಕು. ಇಷ್ಟಾದರೆ ಸಾಕು. ಈಗ ವಡೆ ತಟ್ಟಲು ನಮಗೆ ಎಷ್ಟು ಹಿಟ್ಟು ಬೇಕೋ ನೋಡಿಕೊಂಡು ತೆಗೆದುಕೊಳ್ಳಬೇಕು. ಕೈಗೆ ಎಣ್ಣೆ ಅಥವಾ ಸ್ವಲ್ಪ ನೀರನ್ನು ಹಚ್ಚಿ ಇದನ್ನು ಉಳ್ಳೆಯನ್ನು ಮಾಡಿ ಇದಕ್ಕೆ ಸ್ವಲ್ಪ ಎಳ್ಳನ್ನು ಹಚ್ಚಿ ಬೇಕಿದ್ದಲ್ಲಿ ಹಾಗೆಯೇ ಮಾಡಿಕೊಳ್ಳಬಹುದು. ನಂತರ ಒಂದು ಪ್ಲಾಸ್ಟಿಕ್ ಶೀಟಿಗೆ ಈ ರೀತಿ ಹಾಕಿ ತಟ್ಟಬೇಕು. ಸ್ವಲ್ಪ ದಪ್ಪದಾಗಿ ವಡೆಯನ್ನು ತಟ್ಟಿಕೊಳ್ಳಬೇಕು. ನಂತರ ಇದನ್ನು ಕಾದ ಎಣ್ಣೆಯಲ್ಲಿ ಕರಿಯಬೇಕು. ಎಲ್ಲ ವಡೆಗಳನ್ನು ಇದೇ ರೀತಿ ಮಾಡಿ ಕರಿಯಬೇಕು. ಈ ರೀತಿ ಎಣ್ಣೆಯಲ್ಲಿ ಹಾಕಿದಾಗ ಮೇಲೆ ಬಂದಾಗ ಚಮಚೆಯಿಂದ ಈ ರೀತಿ ಎಣ್ಣೆಯನ್ನು ಮೇಲೆ ಹಾಕಿದಾಗ ಚೆನ್ನಾಗಿ ಉಬ್ಬುವುದು. ಈಗ ಜೋಳದ ವಡೆ ರೆಡಿ ಆಯಿತು. ಎಲ್ಲ ವಡೆಗಳನ್ನು ಇದೇ ರೀತಿ ಕರಿದಿಟ್ಟುಕೊಳ್ಳಬೇಕು. ಇದು ಮೊಸರಿನ ಜೊತೆ ಬಹಳ ಸೂಪರ್ ಆಗಿರ್ತದೆ. ಬೇಕಿದ್ದಲ್ಲಿ ಆಲೂಗಡ್ಡೆ ಪಲ್ಯೆಯಿಂದನೂ ಇದನ್ನು ಸವಿಯಬಹುದು.